ಮರುದಿನ ಬೆಳಿಗ್ಗೆ ಶಿವಪುರದಿಂದ ದೂರವಿರುವ ಕೃಷ್ಣಗಿರಿ ಗ್ರಾಮದಲ್ಲಿ ಸೂರ್ಯೋದಯವಾಗುತ್ತಿದ್ದಂತೆ ಚೌಧರಿ ಕುಟುಂಬದ ಅಂಗಳ ಗದ್ದಲದಿಂದ ತುಂಬಿಕೊಂಡಿತು. ಗೌರಮ್ಮ ಪ್ರತಿದಿನದಂತೆ ಎಲ್ಲರಿಗಿಂತ ಮೊದಲೆದ್ದಿದ್ದರು. ರೂಪಾ ಕೂಡ ಅವರಿಗೆ ಸಹಾಯ ಮಾಡಲು ಅಡುಗೆ ಮನೆಗೆ ತಲುಪಿದಳು. ಆದರೆ ಸಹನಾ ತನ್ನ ಕೋಣೆಯಲ್ಲಿ ಆರಾಮಾಗಿ ಮಲಗಿದ್ದಳು. ರೂಪಾ, ಮಗಳೇ, ನೀನು ಬಿಡು. ಮದುವೆಯಾಗಿ ಇನ್ನೂ 1 ದಿನ ಕೂಡ ಕಳೆದಿಲ್ಲ. ಸ್ವಲ್ಪ ಆರಾಮ್ ಮಾಡು. ನಿನಗ್ಯಾಕ್ ತೊಂದ್ರೆ? ಅತ್ತೆ, ನನಗೆ ಎಚ್ಚರವಾಯಿತು. ನಿಮಗೆ ಸ್ವಲ್ಪ ಸಹಾಯ ಮಾಡೋಣ ಎಂದುಕೊಂಡೆ. ನಿನ್ನಂತಹ ಸೊಸೆ ಸಿಕ್ಕಿ ನಾನು ನಿಜಕ್ಕೂ ಅದೃಷ್ಟವಂತೆ. ಆದರೆ ಕೆಲಸದ ಚಿಂತೆ ಮಾಡಬೇಡ. ಮನೆಯ ಕೆಲಸವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡುತ್ತೇವೆ. ಆಗಲೇ ಕೃಷ್ಣ ಅಡುಗೆ ಮನೆಯ ಬಳಿ ಬಂದ. ಅಮ್ಮ, ಟೀ ತಯಾರಾಯ್ತಾ? ಬರೀ ತಯಾರಿಯಷ್ಟೇ. ನೀನು ಇತ್ತೀಚೆಗೆ ನಿನ್ನ ತಂದೆಯಂತೆಯೇ ಮುಂಜಾನೆ ಟೀ ಕೇಳಲಾರಂಭಿಸಿದ್ದೀಯಾ? ಅತ್ತೆ, ಟೀ ನಾನ್ ತರುತ್ತೇನೆ. ಇಲ್ಲ, ಪರವಾಗಿಲ್ಲ, ನಾನೇ ತೆಗೆದುಕೊಳ್ಳುತ್ತೇನೆ. ಇವರಿಬ್ಬರ ನಡುವಿನ ಸಹಜತೆಯನ್ನು ನೋಡಿ ಗೌರಮ್ಮ ಮುಗುಳ್ನಕ್ಕರು. ಸ್ವಲ್ಪ ಹೊತ್ತಿನ ನಂತರ ಶಿವ ಕೂಡ ಎದ್ದು ಅಂಗಳಕ್ಕೆ ಬಂದ. ಅಮ್ಮ, ಇವತ್ತು ಗದ್ದೆಗೆ ಹೋಗ್ಬೇಕಾ? ಹೌದು ಮಗನೇ, ಗೋಧಿಯ ಚೀಲಗಳೆಲ್ಲ ಸಿದ್ಧವಾಗಿವೆ. ಇವತ್ತು ಅವುಗಳನ್ನು ಮಾರುಕಟ್ಟೆಗೆ ತಲುಪಿಸಬೇಕು. ಗಾಡಿಯನ್ನು ಸಿದ್ಧಪಡಿಸಿ ಚೀಲಗಳನ್ನು ಜೋಪಾನವಾಗಿ ತುಂಬಿಸಿಕೊಂಡು ಹೋಗು. ಸಮಯಕ್ಕೆ ಸರಿಯಾಗಿ ಮಾರುಕಟ್ಟೆ ತಲುಪಿದರೆ ಒಳ್ಳೆಯ ಬೆಲೆಯೂ ಸಿಗಬಹುದು. ಸರಿ ಆಯ್ತಮ್ಮ. ಮೊದಲು ತಿಂಡಿ ಕೊಡಿ, ತಿನ್ನುತ್ತೇನೆ. ನಂತರ ನಾನು ಮಾರ್ಕೆಟ್ಗೆ ಹೊರಡುತ್ತೇನೆ. ಅವನು ಅತ್ತಿತ್ತ ನೋಡಿದ. ಸಹನಾ ಎಲ್ಲಿದ್ದಾಳೆ? ಅಕ್ಕ ಇನ್ನೂ ಮಲಗಿದ್ದಾರೆ. ಶಿವ ಏನೂ ಹೇಳಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಸಹನಾ ಕೋಣೆಯಿಂದ ಹೊರಬಂದಳು. ಅವಳು ಆರಾಮಾಗಿ ಆಕಳಿಸಿ ನೇರವಾಗಿ ಬಂದು ಅಂಗಳದಲ್ಲಿ ಕುಳಿತಳು. ಬೆಳಿಗ್ಗೆ ಬೆಳಿಗ್ಗೆ ಇಷ್ಟು ಜೋರಾಗಿ ಶಬ್ದ ಮಾಡ್ತಾ ಇದ್ದಾರಲ್ಲ, ಇನ್ನೂ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿರಾಗ್ ಬಿಡೋದಿಲ್ವೇ? ಏನಿಲ್ಲ ಮಗಳೇ, ಮನೆಯ ಕೆಲಸ ನಡೆಯುತ್ತಿದೆಯಲ್ಲ. ನಡೆಯಲಿ ಬಿಡು. ಮಗಳೇ, ನಿನಗೆ ಇಷ್ಟವಿದ್ದರೆ ಇಂದು ರೂಪಾ ಜೊತೆ ಸ್ವಲ್ಪ ಅಡುಗೆ ಮನೆಯ ಕೆಲಸ ಕಲಿ. ಇಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ. ಅತ್ತೆ, ನನಗೆ ಮನೆಯ ಕೆಲಸಗಳ ರೂಢಿ ಇಲ್ಲ ಎಂದು ನಾನು ಮೊದಲೇ ಹೇಳಿದ್ದೆ. ರೂಢಿ ಇಲ್ಲದಿದ್ದರೆ ನಿಧಾನವಾಗಿ ಕಲಿಯಬಹುದು. ನಾನು ಮದುವೆಯಾಗಿ ಇಲ್ಲಿ ಕೆಲಸ ಮಾಡಲು ಬಂದಿಲ್ಲ. ಅಂಗಳದಲ್ಲಿ ಕೆಲವು ಕ್ಷಣಗಳ ಕಾಲ ಮೌನ ಆವರಿಸಿತು. ಸಹನಾ, ಅಮ್ಮ ಕೇವಲ ಸಹಾಯ ಮಾಡಲು ಹೇಳಿದ್ದಾರೆ. ನಾನು ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದೇನಲ್ಲ. ಅಕ್ಕ, ನಿಮಗೆ ಯಾವ ಕೆಲಸದ ಅಭ್ಯಾಸವೂ ಇಲ್ಲದಿದ್ದರೆ ಪರವಾಗಿಲ್ಲ, ನಾನು ಮಾಡ್ತೇನೆ. ನೀನು ಇದನ್ನೇ ಹೇಳುತ್ತೀಯಾ ಎಂದು ನನಗೆ ತಿಳಿದಿತ್ತು. ನಿನಗೆ ಪ್ರತಿಯೊಂದು ಕೆಲಸವನ್ನೂ ನಿನ್ನ ಮೇಲೆ ಎಳೆದುಕೊಳ್ಳುವ ಅಭ್ಯಾಸ. ನನಗೆ ಮನೆಯಲ್ಲಿ ಯಾವ ತೊಂದರೆಯೂ ಬೇಡ. ನೀನು ಈ ಮಹಾನಾಗುವ ಚಾಳಿಯನ್ನು ಯಾವಾಗ ಬಿಡುತ್ತೀಯಾ? ಕೃಷ್ಣನಿಗೆ ಈ ಮಾತು ಸರಿ ಎನ್ನಿಸಲಿಲ್ಲ. ಅತ್ತಿಗೆ, ರೂಪಾ ಯಾರ ಮೇಲೂ ಉಪಕಾರ ಮಾಡುತ್ತಿಲ್ಲ. ಅವಳು ಕೇವಲ ಅಮ್ಮನಿಗೆ ಸಹಾಯ ಮಾಡುತ್ತಿದ್ದಾಳೆ. ನನಗೆ ಯಾರ ಸಮರ್ಥನೆಯೂ ಬೇಡ. ಶಿವ ಮಾತು ಬದಲಾಯಿಸಲು ಪ್ರಯತ್ನಿಸಿದ. ಸರಿ, ಬೆಳಿಗ್ಗೆ ಬೆಳಿಗ್ಗೆ ವಾದ ಮಾಡುವುದರಿಂದ ಯಾವ ಲಾಭವೂ ಇಲ್ಲ. ನನಗೆ ಗದ್ದೆಗೆ ಹೋಗಲು ತಡವಾಗುತ್ತಿದೆ. ಅವನು ಹೊರಗೆ ಹೋದ. ರೂಪಾ ಮೌನವಾಗಿ ಅಡುಗೆ ಮನೆಗೆ ಹಿಂದಿರುಗಿದಳು. ಅಂದು ಮೊದಲ ಬಾರಿಗೆ ಮನೆಯಲ್ಲಿ ಹೀಗಾಯಿತು. ಒಂದೇ ಅಂಗಳದಲ್ಲಿ ವಾಸಿಸುವ ಜನರು ಪರಸ್ಪರ ಎದುರಾಗಿದ್ದರೂ ಮನಸ್ಸಿನಿಂದ ದೂರವಿರುವಂತೆ ಕಂಡರು. ಮಧ್ಯಾಹ್ನದ ಸಮಯದಲ್ಲಿ ಗೌರಮ್ಮ ರೂಪಾ ಜೊತೆ ಸೇರಿ ಅಡುಗೆ ಮಾಡಿದರು. ಸಹನಾ ತನ್ನ ಕೋಣೆಯಲ್ಲೇ ಕುಳಿತಿದ್ದಳು.
ಶಿವ ಗದ್ದೆಯಿಂದ ಹಿಂದಿರುಗಿದಾಗ ಸಹನಾ ಕೋಣೆಯಲ್ಲಿ ಆರಾಮ ಮಾಡುತ್ತಿರುವುದನ್ನು ಮತ್ತು ರೂಪಾ ಅಂಗಳದಲ್ಲಿ ಬಟ್ಟೆ ಒಣಗಿಸುತ್ತಿರುವುದನ್ನು ನೋಡಿದ. ಸಹನಾ, ನೀನು ಊಟ ಮಾಡಿದೀಯಾ? ಇಲ್ಲ, ನಾನು ನಿನಗಾಗಿ ಕಾಯುತ್ತಿದ್ದೆ. ಆದ್ರೆ ಅಮ್ಮ ಮತ್ತು ರೂಪಾ ಊಟ ಮಾಡಿರ್ಬೇಕು. ನೀನು ನನಗಾಗಿ ಊಟ ತರುತ್ತೀಯಾ ಎಂದುಕೊಂಡಿದ್ದೆ. ಊಟ ಅಡಿಗೆ ಮನೆಯಲ್ಲಿದ್ದೆ. ಬಾ, ಒಟ್ಟಿಗೆ ಊಟ ಮಾಡೋಣ. ಸಹನಾ ಎದ್ದು ಶಿವನ ಜೊತೆ ಅಡುಗೆ ಮನೆಗೆ ಹೋದಳು. ಅಲ್ಲಿ ರೂಪಾ ಪಾತ್ರೆ ತೊಳೆಯುತ್ತಿದ್ದಳು. ರೂಪಾ, ನಿನಗೆ ಇಡೀ ದಿನ ಕೆಲಸ ಮಾಡಿ ಆಯಾಸವಾಗುವುದಿಲ್ಲವೇ? ಆಗತ್ತೆ ಅಕ್ಕ, ಆದ್ರೆ ಕೆಲಸ ಪೂರ್ಣಗೊಂಡಾಗ ಒಳ್ಳೆಯದನಿಸುತ್ತದೆ. ನಿನ್ನ ಇದೇ ಮಾತು ನನಗೆ ಅರ್ಥವಾಗುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಇಷ್ಟವೂ ಬೇರೆಯಾಗಿರುತ್ತದೆ ಅಕ್ಕ. ಸಹನಾ ಯಾವ ಉತ್ತರವನ್ನೂ ನೀಡಲಿಲ್ಲ. ಸಂಜೆ ಊರಿನ ಕೆಲವು ಮಹಿಳೆಯರು ಗೌರಮ್ಮನನ್ನು ಭೇಟಿಯಾಗಲು ಬಂದರು. ಅವರು ಹೊಸ ಸೊಸೆಯಂದಿರನ್ನು ನೋಡಲು ಉತ್ಸುಕರಾಗಿದ್ದರು. ಅರೆ ಗೌರಮ್ಮ, ಇಬ್ಬರು ಸೊಸೆಯಂದಿರು ಬಹಳ ಸುಂದರವಾಗಿದ್ದಾರೆ. ದೇವರ ದಯೆ ತಂಗಿ, ಯಾರು ದೊಡ್ಡ ಸೊಸೆ? ಸಹನಾ ತಕ್ಷಣ ಮುಂದೆ ಬಂದಳು. ನಮಸ್ಕಾರ. ಮಹಿಳೆಯರು ಅವಳೊಂದಿಗೆ ಮಾತನಾಡಲು ಶುರು ಮಾಡಿದರು. ದೊಡ್ಡ ಸೊಸೆ ಬಹಳ ಅಚ್ಚುಕಟ್ಟಾಗಿ ಕಾಣುತ್ತಾಳೆ. ನನಗೆ ಮೊದಲಿನಿಂದಲೂ ಚೆನ್ನಾಗಿ ಬಟ್ಟೆ ಧರಿಸೋದು ಮತ್ತು ಉತ್ತಮ ರೀತಿಯಲ್ಲಿ ಇರುವುದು ಇಷ್ಟ. ಚಿಕ್ಕಮ್ಮ, ಟೀ ತೆಗೆದುಕೊಳ್ಳಿ. ಅರೇ ಮಗಳೇ, ನೀನು ಖುದ್ದಾಗಿ ಮಾಡಿದೆಯಾ? ಹೌದು, ಬಹಳ ಒಳ್ಳೆಯ ವಿಷಯ. ಮನೆಗೆ ಹೊಸ ಸೊಸೆ ಬಂದು ಇಷ್ಟು ಆಪ್ತತೆ ತೋರಿದರೆ ಮನೆ ಸುಖವಾಗಿರುತ್ತದೆ. ರೂಪಾಗೆ ಕೆಲಸ ಮಾಡುವ ಬಹಳ ಶೋಕಿ ಇದೆ. ಅವಳಿಗೆ ಅವಕಾಶ ಸಿಕ್ಕರೆ ಇಡೀ ಮನೆಯನ್ನು ಅವಳೊಬ್ಬಳೇ ನಿಭಾಯಿಸಿ ಬಿಡ್ತಾಳೆ. ಮಗಳೇ, ಯಾರ ಒಳ್ಳೆಯತನವನ್ನು ತಮಾಷೆ ಮಾಡಬಾರದು. ಅತ್ತೆ, ನಾನು ಸುಮ್ಮನೆ ತಮಾಷೆ ಮಾಡಿದ್ದೆ. ಎದುರಿಗಿರುವವರ ಮನಸ್ಸು ನೋಯದಿದ್ದರೆ ಮಾತ್ರ ಅದು ಒಳ್ಳೆಯ ತಮಾಷೆ. ಮುಂದಿನ ಕೆಲವು ದಿನಗಳವರೆಗೆ ಇದೇ ರೀತಿ ನಡೆಯುತ್ತಿತ್ತು. ರೂಪಾ ಮನೆಯ ಕೆಲಸದಲ್ಲಿ ಗೌರಮ್ಮನಿಗೆ ಸಹಾಯ ಮಾಡುತ್ತಿದ್ದಳು ಮತ್ತು ಕೃಷ್ಣ ಕೂಡ ಸಮಯ ಸಿಕ್ಕಾಗ ಮನೆಯ ಸಣ್ಣಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದ. ಸಹನಾ ಹೆಚ್ಚಾಗಿ ತನ್ನ ಕೋಣೆಯಲ್ಲೇ ಇರುತ್ತಿದ್ದಳು. ಒಂದು ದಿನ ಗೌರಮ್ಮನಿಗೆ ಇದ್ದಕ್ಕಿದ್ದಂತೆ ಹುಷಾರಿಲ್ಲದಂತಾಯಿತು. ಅದೇ ಸಮಯದಲ್ಲಿ ಹೊರಗಿನಿಂದ ಒಬ್ಬ ವ್ಯಕ್ತಿಯ ಧ್ವನಿ ಕೇಳಿಸಿತು. ಶಿವಣ್ಣ ಮನೆಯಲ್ಲಿದ್ದಾರಾ? ಶಿವ ಹೊರಬಂದ. ಏನಾಯಿತು ಅಣ್ಣ? ಮಾರುಕಟ್ಟೆಯಿಂದ ಸುದ್ದಿ ಬಂದಿದೆ. ಈ ಬಾರಿ ಗೋಧಿಯ ಬೆಲೆ ಇದ್ದಕ್ಕಿದ್ದಂತೆ ಕುಸಿದಿದೆ. ನಮ್ಮ ಊರಿನ ಹಲವು ರೈತರಿಗೆ ನಷ್ಟವಾಗಲಿದೆ. ಎಷ್ಟು ನಷ್ಟ? ಇನ್ನೂ ಪೂರ್ಣ ಲೆಕ್ಕವಾಗಿಲ್ಲ, ಆದರೆ ವಿಚಾರ ದೊಡ್ಡದಿದೆ. ಅಣ್ಣ, ನಾವು ತಕ್ಷಣ ಮಾರುಕಟ್ಟೆಗೆ ಹೋಗಿ ಮಾತನಾಡಬೇಕು. ಹೌದು, ಸಮಯಕ್ಕೆ ಸರಿಯಾಗಿ ಧಾನ್ಯ ಮಾರದಿದ್ದರೆ ಇನ್ನೂ ನಷ್ಟವಾಗಬಹುದು. ಸಹನಾ ಅಡುಗೆ ಮನೆಯ ಬಾಗಿಲಿನಿಂದ ಇದನ್ನೆಲ್ಲ ಕೇಳ್ತಿದ್ದಳು. ಏನಾಯಿತು? ವ್ಯಾಪಾರದಲ್ಲಿ ತೊಂದ್ರೆ ಬಂದಿದ್ಯಾ? ವ್ಯಾಪಾರದಲ್ಲಿ ತೊಂದರೆ ಬಂದಿದೆ. ನಾನು ಮತ್ತು ಕೃಷ್ಣ ಮಾರುಕಟ್ಟೆಗೆ ಹೋಗಬೇಕಾಗಿದೆ. ಎಷ್ಟು ದೊಡ್ಡ ನಷ್ಟ! ಈಗಲೇ ಏನೂ ಹೇಳಲು ಸಾಧ್ಯವಿಲ್ಲ. ಆದ್ರೆ ನಮ್ಮ ಮನೆಯ ಮೇಲಂತೂ ಇದರ ಪ್ರಭಾವ ಬೀಳುವುದಿಲ್ಲ ತಾನೇ? ಒಂದು ವೇಳೆ ನಷ್ಟ ಹೆಚ್ಚಾದರೆ ಇಡೀ ಕುಟುಂಬ ಸ್ವಲ್ಪ ಎಚ್ಚರಿಕೆಯಿಂದ ನಡೆಯಬೇಕಾಗುತ್ತದೆ. ಸಹನಾ ಮೊದಲ ಬಾರಿಗೆ ಗಂಭೀರಳಾದಳು. ಅತ್ತ ಗೌರಮ್ಮ ಕೋಣೆಯಿಂದ ಇದನ್ನೆಲ್ಲ ಕೇಳುತ್ತಿದ್ದರು. ಕತ್ತಲಾಗುತ್ತಿರುವ ಮುಸ್ಸಂಜೆಯ ವಾತಾವರಣ. ಗೌರಮ್ಮ ಮನೆಯ ಬಾಗಿಲಲ್ಲಿ ನಿಂತು ದಾರಿಯನ್ನೇ ನೋಡುತ್ತಿದ್ದಾರೆ. ಸಹನಾ ಮತ್ತು ರೂಪಾ ಅವರ ಬಳಿ ನಿಂತಿದ್ದಾರೆ. ಗೊತ್ತಿಲ್ಲವವ್ವ, ಮಾರುಕಟ್ಟೆಗೆ ಹೋದ ಮಕ್ಕಳಿಬ್ಬರೂ ಇಷ್ಟೊತ್ತಾದ್ರೂ ಏಕೆ ಬರ್ಲಿಲ್ಲ? ನನ್ನ ಮನಸ್ಸು ಏನೋ ಆತಂಕದಿಂದ ಕಳವಳಗೊಳ್ತಿದೆ. ಅತ್ತೆ, ಧೈರ್ಯವಾಗಿರಿ.
ಮಾರುಕಟ್ಟೆಯಲ್ಲಿ ಕೆಲಸ ಹೆಚ್ಚಿದ್ದಾಗ ಶಿವ ತಡಮಾಡುವುದು ಸಹಜವೇ. ಏನೇ ತೊಂದರೆ ಬಂದರೂ ನಾವೆಲ್ಲರೂ ಒಟ್ಟಾಗಿ ನಿಭಾಯಿಸೋಣ. ಅಷ್ಟರಲ್ಲಿ ದೂರದಿಂದ ಶಿವ ಮತ್ತು ಕೃಷ್ಣ ಬರುತ್ತಾರೆ. ಕೃಷ್ಣನ ಕೈಯಲ್ಲಿ ಕಾಗದಗಳ ಕಂತೆ ಇದೆ. ಇಬ್ಬರ ಮುಖದಲ್ಲೂ ತೀವ್ರ ಆತಂಕ. ಅಮ್ಮ, ಮಾರುಕಟ್ಟೆಯಲ್ಲಿ ಪರಿಸ್ಥಿತಿ ತೀರಾ ಕೆಟ್ಟಿದೆ. ಗೋಧಿಯ ಬೆಲೆ ದಿಢೀರನೆ ಕುಸಿದಿದೆ. ಅಷ್ಟೇ ಅಲ್ಲ ಅಮ್ಮ, ನಾವು ಯಾವ ವ್ಯಾಪಾರಿಗಳಿಗೆ ಸಾಲದ ಮೇಲೆ ಧಾನ್ಯ ನೀಡಿದ್ದವೋ ಆ ಇಬ್ಬರೂ ವ್ಯಾಪಾರಿಗಳು ಗೋದಾಮು ಖಾಲಿ ಮಾಡಿ ಊರು ಬಿಟ್ಟು ಹೋಗಿದ್ದಾರೆ. ನಮ್ಮ ಲಕ್ಷಾಂತರ ರೂಪಾಯಿ ಸಿಕ್ಕಿ ಹಾಕಿಕೊಂಡಿದೆ. ದೇವ್ರೇ, ಬಾಲ್ಯದಲ್ಲಿ ಬಡತನದ ಕಷ್ಟಗಳನ್ನು ನೋಡಿ ನೋಡಿ ಸಾಕಾಗಿತ್ತು. ಮದುವೆಯಾದ ಮೇಲಾದ್ರೂ ನೆಮ್ಮದಿ ಸಿಗುತ್ತದೆ ಅಂದುಕೊಂಡ್ರೆ ಮತ್ತೆ ಅದೇ ಕರಾಳ ದಿನಗಳು ಮರಳಿ ಬಂದು ಬಿಡುತ್ತವೋ ಎಂದು ಭಯವಾಗುತ್ತಿದೆ. ಅಕ್ಕ, ಕಷ್ಟ ಬಂದಾಗ ಹೆದರಿ ಓಡಿ ಹೋಗುವುದಕ್ಕೆ ಮನೆ ಬದಲಾಯಿಸಲು ಸಾಧ್ಯವೇ? ಕಷ್ಟದ ಸಮಯದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವ ಕುಟುಂಬ ಸಿಕ್ಕರೆ ಅದೇ ಜಗತ್ತಿನ ಅತೀ ದೊಡ್ಡ ಸಂಪತ್ತು. ಧೈರ್ಯಗೆಡಬೇಡಿ. ಮರುದಿನ ಬೆಳಿಗ್ಗೆ ಕೃಷ್ಣ ಮನೆಯೊಳಗೆ ಓಡೋಡಿ ಬರುವನು. ಅಣ್ಣ, ಅಪ್ಪನ ಹಳೆಯ ಲೆಕ್ಕದ ಪುಸ್ತಕವನ್ನು ನಿನ್ನೆ ಹುಡುಕುವಾಗ ಈ ಕಾಗದ ಸಿಕ್ಕಿತು. ನಾನು ಹೇಳೋದನ್ನೇ ಮರೆತುಬಿಟ್ಟೆ. ಇದರಲ್ಲಿ ಕೆರೆಯ ಹತ್ತಿರವಿರುವ ಹಳೆಯ ಜಮೀನಿನ ಉಲ್ಲೇಖವಿದೆ. ಬಹುಶಃ ಜಮೀನು ನಮ್ಮ ಕುಟುಂಬದ್ದೇ ಇರಬೇಕು. ಹಾಗಿದ್ದರೆ ತಡ ಮಾಡುವುದು ಬೇಡ. ಮೊದಲು ಆ ಜಾಗಕ್ಕೆ ಹೋಗಿ ಪರಿಶೀಲಿಸೋಣ. ಇಬ್ಬರೂ ಕೆರೆಯ ಬಳಿಯಿರುವ ಹಳೆಯ ಅರಳಿ ಮರದ ಬಳಿ ತಲುಪಿ ಮಣ್ಣು ಸರಿಸುತ್ತಾರೆ. ಅಲ್ಲಿ ಒಂದು ಹಳೆಯ ಕಬ್ಬಿಣದ ಡಬ್ಬ ಸಿಗುತ್ತದೆ. ಡಬ್ಬ ತೆರೆದು ತಂದೆಯ ಭಾವಚಿತ್ರವನ್ನು ಹೊರತೆಗೆಯುತ್ತಾ ಭಾವಚಿತ್ರದ ಹಿಂದೆ ಬರೆದಿದೆ: ಯಾವ ದಿನ ಕುಟುಂಬದ ಒಳಗಿನ ನಂಬಿಕೆ ಮುರಿಯುತ್ತದೆಯೋ ಅಂದೇ ಈ ಸತ್ಯ ಹೊರಬರುತ್ತದೆ. ರಂಗಪ್ಪ ಹಿಂದಿನಿಂದ ಆಳುಗಳೊಂದಿಗೆ ಕುಹಕದ ನಗುನಗುತ್ತಾ ಪ್ರವೇಶಿಸುತ್ತಾನೆ. ರಂಗಪ್ಪನವರೇ, ಇದು ನಮ್ಮ ಖಾಸಗಿ ವಿಚಾರ. ನೀವಿಲ್ಲಿಗೆ ಏಕೆ ಬಂದಿದ್ದೀರಿ? ಕೆಂಗಣ್ಣಿನಿಂದ ಕಾಗದವನ್ನು ಜಮೀನಿನ ವಿಚಾರ ಬಂದಾಗ ಯಾವುದೂ ಖಾಸಗಿಯಾಗಿ ಉಳಿಯುವುದಿಲ್ಲ ಶಿವ. ಬರೀ ಇಷ್ಟೇ ತಿಳಿದುಕೋ, ಹಳೆಯ ಜಮೀನಿನ ಕಾಗದಗಳು ನೀವಂದುಕೊಂಡಷ್ಟು ಸರಳವಾಗಿರುವುದಿಲ್ಲ ಎಂದು ಬೆದರಿಸಿ ರಂಗಪ್ಪ ಅಲ್ಲಿಂದ ತನ್ನ ಹಾಳುಗಳ ಜೊತೆ ಹೊರಟು ಹೋಗುತ್ತಾನೆ. ಅರಳಿಕಟ್ಟೆಯಲ್ಲಿ ಊರಿನ ಗೌಡರಾದ ಬಸವರಾಜರ ಅಧ್ಯಕ್ಷತೆಯಲ್ಲಿ ಪಂಚಾಯತಿ ಸೇರಿದೆ. ಊರವರೆಲ್ಲ ನೆರೆದಿದ್ದಾರೆ. ಶಿವ ಮತ್ತು ರಂಗಪ್ಪ ಇಬ್ಬರ ಬಳಿಯೂ ಜಮೀನಿಗೆ ಸಂಬಂಧಿಸಿದ ಹಳೆಯ ದಾಖಲೆಗಳಿವೆ. ಆದರೆ ದೇವಸ್ಥಾನದ ಲೆಕ್ಕದ ಪುಸ್ತಕ ನೋಡುವವರೆಗೆ ಅಂತಿಮ ತೀರ್ಮಾನ ಮಾಡಲು ಸಾಧ್ಯವಿಲ್ಲ. ಗೌಡರೇ, ಒಮ್ಮೆ ಈ ಕಾಗದವನ್ನು ನೋಡಿ. ಇದರ ಮೂಲೆಯಲ್ಲಿ ಹಳೆಯ ಶಿವನ ದೇವಸ್ಥಾನದ ಮುದ್ರೆ ಗುರುತು ಇದೆ. ಶಿವನ ದೇವಸ್ಥಾನದ ಪುಸ್ತಕ ಪಂಚಾಯಿತಿಗೆ ಬಂದರೆ ನನ್ನ ಕಟ್ಟುಕಥೆ ಬಯಲಾಗುತ್ತದೆ. ರಾತ್ರೋರಾತ್ರಿ ಆ ಪುಸ್ತಕವನ್ನು ಮಾಯ ಮಾಡಲೇಬೇಕು. ಮರುದಿನ ಬೆಳಗಿ ದೇವಸ್ಥಾನದ ಬೀಗ ಮುರಿದಿರುತ್ತದೆ. ಪೂಜಾರಿ ಓಡೋಡಿ ಬಂದು ಧಾನ್ಯದ ಕೋಣೆಯಲ್ಲಿ ಬಿದ್ದಿದ್ದ ಲೆಕ್ಕದ ಪುಸ್ತಕವನ್ನು ತಂದುಕೊಡುತ್ತಾರೆ. ಗೌಡರೇ, ಕಳ್ಳ ಓಡುವಾಗ ಹರಿದು ಬಿದ್ದ ಬಟ್ಟೆಯ ತುಂಡಿದು. ಇದನ್ನೊಮ್ಮೆ ನೋಡಿ. ಇದು ರಂಗಪ್ಪನವರ ಅಂಗಿಯದ್ದೇ ಬಟ್ಟೆಯಲ್ಲವೇ? ಸತ್ಯ ಹೊರಬಂದಿದೆ. ಈ ಜಮೀನು ಚೌಧರಿ ಕುಟುಂಬದ ಖಾಸಗಿ ಸ್ವತ್ತಾಗಿರಲಿಲ್ಲ. ಬಡ ರೈತರ ಶ್ರೇಯೋಭಿವೃದ್ಧಿಗಾಗಿ ಮೀಸಲಿಟ್ಟ ಜಾಗವಿದು. ಚೌಧರಿಯವರು ಧರ್ಮದ ಹಾದಿಯಲ್ಲಿ ಇದರ ಮೇಲ್ವಿಚಾರಕರಾಗಿದ್ದರೂ ಅಷ್ಟೇ. ರಂಗಪ್ಪ, ನೀನು ದುರಾಸೆಯಿಂದ ಪಂಚಾಯತಿಯನ್ನು ದಾರಿ ತಪ್ಪಿಸಲು ಪುಸ್ತಕ ಕದ್ದದ್ದು ಸಾಬೀತಾಗಿದೆ. ಕ್ಷಮಿಸಿ ಗೌಡರೇ. ಚೌಧರಿ ಕುಟುಂಬ ಕಷ್ಟದಲ್ಲಿದ್ದಾಗ ಅವರ ಅಸಹಾಯಕತೆಯ ಲಾಭ ಪಡೆಯಲು ನಾನೇ ಕಷ್ಟಪಟ್ಟು ಆ ಪುಸ್ತಕವನ್ನು ಬಚ್ಚಿಟ್ಟಿದ್ದೆ. ನನ್ನಿಂದ ದೊಡ್ಡ ತಪ್ಪಾಯಿತು. ಮನೆಯ ಅಂಗಳದಲ್ಲಿ ಇಡೀ ಕುಟುಂಬ ಸಂತೋಷದಿಂದ ಒಟ್ಟಿಗೆ ನಿಂತಿದೆ. ಅಮ್ಮ,
ಅಪ್ಪನ ಪ್ರಾಮಾಣಿಕತೆ ಮತ್ತು ತತ್ವಗಳು ಇಂದು ಇಡೀ ಊರಿನ ಮುಂದೆ ಗೆದ್ದಿವೆ. ಇನ್ಮುಂದೆ ನಾವು ದುರಾಸೆಯ ಮಧ್ಯವರ್ತಿಗಳ ಹಂಗಿಲ್ಲದೆ ನೇರವಾಗಿ ರೈತರಿಂದ ಧಾನ್ಯ ಖರೀದಿಸಿ ಹೊಸ ವ್ಯಾಪಾರ ಶುರು ಮಾಡುತ್ತೇವೆ. ಅತ್ತೆ, ನನ್ನನ್ನು ಕ್ಷಮಿಸಿಬಿಡಿ. ನಾನು ಈ ಮನೆಯನ್ನು ಕೇವಲ ಹಣ ಮತ್ತು ಸುಖಭೋಗದ ದೃಷ್ಟಿಯಿಂದ ಅಷ್ಟೇ ನೋಡಿದ್ದೆ. ಆದರೆ ನಿಜವಾದ ಕುಟುಂಬದ ಶಕ್ತಿ ದುಡ್ಡಿನಲ್ಲಿಲ್ಲ, ಪರಸ್ಪರರ ಮೇಲಿರುವ ಪ್ರೀತಿಯಲ್ಲಿದೆ ಎಂದು ನನಗೆ ಇಂದು ಮನವರಿಕೆಯಾಯಿತು. ಹಣ ಮನೆ ನಡೆಸಬಹುದು ಮಗಳೇ, ಆದರೆ ಪ್ರೀತಿ ಮತ್ತು ಒಗ್ಗಟ್ಟು ಮಾತ್ರ ಕುಟುಂಬವನ್ನು ಜೀವಂತವಾಗಿಡುತ್ತದೆ. ಒಗ್ಗಟ್ಟಿರುವ ಈ ಕುಟುಂಬಕ್ಕೆ ಯಾವುದೇ ಕಷ್ಟವೂ ದೊಡ್ಡದಲ್ಲ. ಕಥೆಯ ನೀತಿ: ಹಣದಿಂದ ಮನೆ ನಡೆಸಬಹುದು, ಆದರೆ ಪ್ರೀತಿ ಮತ್ತು ಒಗ್ಗಟ್ಟೇ ಕುಟುಂಬವನ್ನು ಜೀವಂತವಾಗಿಡುತ್ತದೆ. ಈ ಕಥೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಲು ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.